ನನ್ನ ಹೆಸರು ಅನಿಲ್ ಅಂತ. ನಾವು ಬಿಜಾಪುರದಲ್ಲಿ ಇವತ್ತು ಅಂಬೇಡ್ಕರ್ ಸರ್ಕಾರದಲ್ಲಿ ಈಗ ಶೀಘ್ರದಲ್ಲಿ ನೇಮಕಾತಿ ಆಗ್ಬೇಕಂತೇಳಿ ನಾವು ಈ ಸದ್ಯ ತೀವ್ರವಾದಂತಹ ಹೋರಾಟ ಮಾಡ್ತೀವಿ. ಈ ಹೋರಾಟ ಯಾಕಪ್ಪ ಅಂತಂದ್ರೆ ಈಗ ಸತತವಾಗಿ ನಾವು 5-6 ವರ್ಷಗಳಿಂದ ನಾವು ಬಿಜಾಪುರದಲ್ಲಿ ಬಂದು ರೂಮ್ ಮಾಡ್ಕೊಂಡು ಲೈಬ್ರರಿ ಮಾಡ್ಕೊಂಡು ಓದ್ಲತ್ತೀವಿ. ಇಲ್ಲಿ ನಮಗೆ ಯಾವುದೇ ರೀತಿಯಿಂದ ವರ್ಷ ಸರಿಯಾದ ರೀತಿಯಿಂದ ಕಾಲ್ಫಾರ್ಮ್ ಆಗ್ತಾ ಇಲ್ಲ. ಆ ಒಂದು ಉದ್ದೇಶ ಸಲುವಾಗಿ ಎಷ್ಟೋ ಹುಡುಗರು ನಮ್ಮ ಜೊತೆ ಬಂದಂತ ಹುಡುಗರು ಎಷ್ಟೋ ಮಂದಿ ಅವರಿಗೆ ಆರ್ಥಿಕವಾಗಿ ಅವರು ಹಿನ್ನಡೆಯನ್ನು ಉಂಟಾಗಿದ್ದರಿಂದ ಅವರೆಲ್ಲರೂ ಹೊಳ್ಳಿ ಊರಿಗೆ ಹೋಗ್ತಾ ಇದ್ದಾರೆ. ಅವರಿಗೆಲ್ಲ ಸರ್ಕಾರ ನ್ಯಾಯ ಕೊಡಬೇಕಾಗಿದೆ. ಮತ್ತು ಇನ್ನೊಂದು ಯಾವ ರೀತಿ ಅಂದ್ರೆ ಈಗ ಸರ್ಕಾರ ಮತ್ತು ವಿದ್ಯಾರ್ಥಿಗಳು ನೋಡಬಾರ ಯಾವ ರೀತಿಯಾಗಿರ್ತಕ್ಕಂಥ ಮಲ್ತಾಯಿ ಧೋರಣೆ ತೋರ್ತಾರಂದ್ರೆ ಈಗ ರಾಜಕಾರಣಿಗಳಿಗೆ 5 ವರ್ಷಕ್ಕೊಮ್ಮೆ ಎಲೆಕ್ಷನ್ ಆಗಬೇಕು, ಮತ್ತು ಅವ್ರಿಗೆ 15 ದಿನಕ್ಕೊಮ್ಮೆ ಅವ್ರಿಗೆ ಎಲೆಕ್ಷನ್ ಚೆಕ್ ಆಗ್ತಾವ, ಮತ್ತು ಆಡಳಿತ ವರ್ಷಕ್ಕೆ 1 ತಿಂಗಳೊಳಗೆ ಬರ್ತಾರೆ. ಬಟ್ ವಿದ್ಯಾರ್ಥಿಗಳಿಗೆ 5-6 ವರ್ಷ ಹೋದ್ರು ಒಂದು ಕಾಲ್ಫಾರ್ಮ್ ಆಗಲಾಗ್ಯಾವ. ಮತ್ತು ಇವರು ಮತ್ತು ವಿದ್ಯಾರ್ಥಿಗಳು ಬರ್ದಿರ್ತಕ್ಕಂಥ ಇವರು ಒಂದು ಎಕ್ಸಾಮ್ ಅನ್ನು ಇವರು ಚೆಕ್ ಮಾಡ್ಬೇಕಾದ್ರೆ ಇವರು 1 ವರ್ಷ 2 ವರ್ಷ 3 ವರ್ಷ 4 ವರ್ಷ ಈ ತರ ಒಂದು ಟೈಮ್ ತಗೊಳತ್ತಾರ. ಇದನ್ನೆಲ್ಲ ಹೋಗಿ ಇದೆಲ್ಲ CBT ಅಂದ್ರೆ ಈಗ ಯಾವ ರೀತಿಯಾಗಿರ್ತಕ್ಕಂಥ ಕೇಂದ್ರ ಸರ್ಕಾರ ಈ ಸದ್ದ ಈಗ ಯಾವ ತರ ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮ್ ಯಾವ ತರ ಯಶಸ್ವಿಗಳು ಮಾಡಿದಲ್ಲ ಆ ಒಂದು ತೆರನಾಗಿರ್ತಕ್ಕಂಥ ಒಂದು ಮಾಡಲನ್ನು ಈ ಸ್ಟೇಟ್ದಲ್ಲಿ ತರಬೇಕು. ಯಾವುದೇ ರೀತಿಯಿಂದ ಅಕ್ರಮಗಳನ್ನ ಈ ಒಂದು ಸರ್ಕಾರ ಒಂದು ಇದು ನಿಲ್ಲಿಸ್ತಕ್ಕಂಥ ಪ್ರಯತ್ನ ಮಾಡ್ಬೇಕಂತೇಳಿ ಇದು ನಮ್ಮ ಬೇಡಿಕೆ ಇರುವುದು ಸರ್.